ನಮಸ್ಕಾರ ಸ್ನೇಹಿತರೆ, ಎಜುನಿಡ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024-25 ಶೈಕ್ಷಣಿಕ ಸಾಲಿಗೆ BEd ಪ್ರವೇಶಾತಿ ಯಾವಾಗ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಅವರಿಗಾಗಿ 2024-25 ಶೈಕ್ಷಣಿಕ ಸಾಲಿನ BEd ಪ್ರವೇಶಾತಿ ಮತ್ತು ಈ ಸಂಪೂರ್ಣ ಪ್ರಕ್ರಿಯೆ ಯಾವಾಗ ಆರಂಭಗೊಳ್ಳುತ್ತೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಲುಪಿಸ್ತಾ ಇದ್ದೀನಿ. ವಿಡಿಯೋ ಆರಂಭ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಎಜುನಿಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸಿದ್ರೆ ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ CSL ನ ಅಧಿಕೃತ ವೆಬ್ಸೈಟ್ ನಲ್ಲಿದ್ದೀನಿ. ಸೊ ನಮಗೆ BEd ಗೆ ಪ್ರವೇಶಾತಿ ಕೊಡುವಂತಹ ಇಲಾಖೆ ಅಂದ್ರೆ ಅದು ಶಿಕ್ಷಣ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್. ಸೊ ಆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಡಿಯಲ್ಲಿ CSL ಅಥವಾ ಕೇಂದ್ರೀಕೃತ ದಾಖಲಾತಿ ಘಟಕದ ಅಡಿಯಲ್ಲಿ ನಮಗೆ ಪ್ರವೇಶಾತಿಯನ್ನು ಕಲ್ಪಿಸಲಾಗುತ್ತೆ. ಸೊ ಸಾಮಾನ್ಯವಾಗಿ ಕಳೆದ ವರ್ಷದ ಒಂದು ಪ್ರವೇಶಾತಿಯನ್ನು ನಾವು ಗಮನಿಸಿದಾಗ ಅಕ್ಟೋಬರ್ 31ನೇ ತಾರೀಕಿಗೆ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಲಾಗಿತ್ತು. ಸೊ ಇದು ಅಕ್ಟೋಬರ್ನಿಂದ ಹಿಡ್ಕೊಂಡು ಬಹುತೇಕ ಮಾರ್ಚ್ ತನಕ ಕೂಡ 2023-24ನೇ ಶೈಕ್ಷಣಿಕ ಸಾಲಿನ BEd ನ ಪ್ರವೇಶಾತಿ ನಡೀತಾನೆ ಇತ್ತು. ಅದು ಹಂತವಾಗಿ ರಿವೈಸ್ಡ್ ಲಿಸ್ಟ್ಗಳನ್ನು ಬಿಡುವಂಥದ್ದಾಗಿರಬಹುದು, ಆ ಒಂದು ಮೆರಿಟ್ ಲಿಸ್ಟ್ ಅನ್ನು ಬಿಟ್ಟು ಅಡ್ಮಿಷನ್ ಪ್ರೊಸೆಸ್ ಆಗಿರಬಹುದು. ಸೊ ಈ ರೀತಿಯಾಗಿ ಪ್ರೊಸೆಸ್ ನಡೀತಾನೆ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು 2023-24ನೇ ಸಾಲಿನ ಈ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಯಾವಾಗ ಆರಂಭ ಆಗಿತ್ತು ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋದಾಗ ಅಧಿಕೃತವಾಗಿ ನಮಗೆ ಗಮನಕ್ಕೆ ಬರುವಂಥದ್ದು ಏನು ಅಂದ್ರೆ 31/10/2023 ಈ BEd ನ ಪ್ರವೇಶಾತಿ ಆರಂಭ ಆಗಿತ್ತು. 2024-25ನೇ ಶೈಕ್ಷಣಿಕ ಸಾಲಿಗೆ ಬಹುಶಃ ಅಕ್ಟೋಬರ್ 2ನೇ ವಾರದ ನಂತರದಲ್ಲಿ ಈ ಪ್ರವೇಶಾತಿ ಆರಂಭಗೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಗಮನಿಸಿದ್ರಿ, ಇದು 2023-24ನೇ ಶೈಕ್ಷಣಿಕ ಸಾಲಿನ ಅಧಿಸೂಚನೆ ಆಗಿತ್ತು. 2023-24ನೇ ಸಾಲಿನ 2 ವರ್ಷಗಳ BEd ಕೋರ್ಸ್ಗೆ ಸರ್ಕಾರಿ ಕೋಟಾದ ಸೀಟುಗಳಿಗೆ ಪ್ರವೇಶ ಮತ್ತು ಹಂಚಿಕೆ ಕುರಿತು ಅನ್ನುವಂತಹ ವಿಷಯವನ್ನು ಗಮನಿಸ್ತಾ ಇದ್ರಿ. ಇಲ್ಲಿ ಮೇಲ್ಗಡೆ ದಿನಾಂಕವನ್ನು ಗಮನಿಸಿ 31/10/2023 ಅಂತ ಹೇಳಿ, ಅಂದ್ರೆ ಅಕ್ಟೋಬರ್ 31ನೇ ತಾರೀಕಿಗೆ ಕಳೆದ ವರ್ಷ ಈ ನೋಟಿಫಿಕೇಶನ್ ರಿಲೀಸ್ ಮಾಡಲಾಗಿತ್ತು. ಸೊ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸಾಕಷ್ಟು ಸಮಯಾವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು. ನಂತರದಲ್ಲಿ ಮೊದಲ ಮೆರಿಟ್ ಲಿಸ್ಟ್, 2ನೇ ಮೆರಿಟ್ ಲಿಸ್ಟ್, ಆಮೇಲೆ 3, 4, 5 ಹೀಗೆ ವಿವಿಧ ಮೆರಿಟ್ ಲಿಸ್ಟ್ಗಳನ್ನು ಕೂಡ ಪ್ರಕಟಗೊಳಿಸಲಾಗಿತ್ತು. ಹಾಗಾಗಿ 2024-25ನೇ ಶೈಕ್ಷಣಿಕ ಸಾಲಿನ BEd ಪ್ರವೇಶಾತಿಯನ್ನ ಬಹುಶಃ ನಾವು 2024ರ ಸೆಪ್ಟೆಂಬರ್ ನಂತರದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಅಂದ್ರೆ ಬಹುತೇಕ ಇದು ಅಕ್ಟೋಬರ್ ಮಧ್ಯದಲ್ಲಿನೇ ಆಗಬಹುದು. ಪ್ರತಿ ವರ್ಷ ನಾವು ನೋಡ್ತಾ ಬಂದಾಗಲೂ ಕೂಡ ಒಂದು ಟೆಂಟೇಟಿವ್ ಡೇಟ್ಸ್ ಅನ್ನು ಅವರು ಸೆಪ್ಟೆಂಬರ್ ಆಚೆಗೆನೆ ಅಂದ್ರೆ ಸೆಪ್ಟೆಂಬರ್ ನಂತರದ ಅವಧಿನಲ್ಲೇ ಈ BEd ಪ್ರವೇಶಾತಿ ನಡೆದಿರೋದ್ರಿಂದ ಸೊ ಈ ವರ್ಷ ಕೂಡ ನಾವು ಅಕ್ಟೋಬರ್ 2ನೇ ವಾರದಲ್ಲಿ ಈ ಒಂದು ಪ್ರವೇಶಾತಿನ ನಿರೀಕ್ಷೆ ಮಾಡಬಹುದು. ಸೊ ಇನ್ನು ಇದನ್ನ ಹೊರತುಪಡಿಸಿ PG ಕೋರ್ಸ್ಗಳಿಗೂ ಕೂಡ ಪ್ರವೇಶಾತಿಗಳು ಆರಂಭಗೊಳ್ಳುವ ಸಾಧ್ಯತೆಗಳಿದೆ. ಸೊ ಆಗಸ್ಟ್ ನಂತರದಲ್ಲಿ ಸೆಪ್ಟೆಂಬರ್ ಮೊದಲ ವಾರದಿಂದಲೇ ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಿಗೆ PG ಪ್ರವೇಶಾತಿಗಳು ಕೂಡ ಆರಂಭ ಆಗ್ತವೆ. ಬೆಂಗಳೂರು ವಿಶ್ವವಿದ್ಯಾಲಯ ಇರಬಹುದು ಅಥವಾ ಮಂಗಳೂರು ಇರಬಹುದು, ಬೇರೆದಂತ ಯಾವುದೇ ವಿಶ್ವವಿದ್ಯಾಲಯ ಇರಬಹುದು, ಆ ಎಲ್ಲ ವಿಶ್ವವಿದ್ಯಾಲಯಗಳ ಪ್ರವೇಶಾತಿ ಆರಂಭಗೊಂಡ ನಂತರವೂ ನಾನು ನಿಮಗೆ ಮತ್ತೆ ಮಾಹಿತಿಯನ್ನು ಕೂಡ ತಲುಪಿಸ್ತೀನಿ. ಹಾಗೆ BEd ನ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ನಿರಂತರವಾಗಿ ಅಪ್ಡೇಟ್ಸ್ಗಳನ್ನು ಕೂಡ ತಲುಪಿಸ್ತೀನಿ ಅಂತ ಹೇಳ್ತಾ, ಸೊ 2024-25ನೇ ಶೈಕ್ಷಣಿಕ ಸಾಲಿನ BEd ಪ್ರವೇಶಾತಿ ಅಕ್ಟೋಬರ್ ಮಧ್ಯದಲ್ಲಿ ಆರಂಭ ಆಗುತ್ತೆ. ಅಂದ್ರೆ ಅಕ್ಟೋಬರ್ 2ನೇ ವಾರದ ನಂತರ ಆರಂಭ ಆಗುತ್ತೆ. ಹಾಗೆ PG ಪ್ರವೇಶಾತಿಗಳು ಸೆಪ್ಟೆಂಬರ್ ಮೊದಲ ವಾರದಿಂದಲೇ ಆರಂಭ ಆಗ್ತವೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.